ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ H16 ನ್ಯೂಸ್ಗೆ ಸ್ವಾಗತ. ನಾನು ಅಶೋಕ್ ಜೋತಾವರ್. ಏನು ಈಗಿನ ಪ್ರಮುಖ ಸುದ್ದಿಗಳು ಎಂದು ನೋಡ್ಕೊಂಡು ಬರೋಣ ಬನ್ನಿ. ಮೊದಲನೆಯದಾಗಿ ಬಿಜೆಪಿಯ ನಾಯಕರು ಕಾಂಗ್ರೆಸ್ ಮೇಲೆ ಆರೋಪಗಳನ್ನು ಮಾಡ್ತಲೇ ಇರ್ತಾರೆ. ಕಾಂಗ್ರೆಸ್ ಹಂಗೈತೆ, ಕಾಂಗ್ರೆಸ್ ಹಿಂಗೈತೆ, ರಾಜ್ಯದ ಜನತೆಗೆ ಮೋಸ ಮಾಡೋರೆ ಅಂತ ಇವಾಗ ಕಾರಜೋಳ ಸಾಹೇಬರು ಒಂದು ಮಾತನ್ನು ಹೇಳ್ತಿದ್ದಾರೆ. ಸೊ ನಿಜಕ್ಕೂ ಕಾಂಗ್ರೆಸ್ ಸರ್ಕಾರ ಇದ್ದಿದ್ದು ಏನಂತೀರ ನೀವು, ರಾಜ್ಯದ ಜನತೆಗೆ ಮೋಸ ಮಾಡೈತಾ? ಮೋಸ ಮಾಡಿದ್ರೆ ಯಾವ ರೀತಿ ಮೋಸ ಮಾಡೈತೆ, ಯಾವ ನಿಟ್ಟಿನಲ್ಲಿ ಮೋಸ ಮಾಡೈತೆ, ಏನಂತ ಮೋಸ ಮಾಡೈತೆ ನೋಡ್ಕೊಂಡು ಬರೋಣ ಬನ್ನಿ ಅವ್ರದೇ ಬಾಯಲ್ಲಿ. ಈ ರೀತಿ ಕಾರ್ಯಕ್ರಮಗಳನ್ನ ಮಾಡೋದ್ರಿಂದ ರಾಜ್ಯದ ಜನರ ಅಭಿಪ್ರಾಯ ಅಲ್ಲ. ರಾಜ್ಯದಲ್ಲಿ 5-6 ಕೋಟಿ 70 ಲಕ್ಷ ಜನ ಇದ್ದಾರೆ, 4,80,00,000 ಮತದಾರರಿದ್ದಾರೆ. 50,000 ಕರೆಸಿ ನೀವು ಜನರನ್ನು ತೋರಿಸಿ ಇದು ಜನಾಭಿಪ್ರಾಯ ಅಂತ ಹೇಳೋದು ಅವ್ರದ್ದು ಭ್ರಮೆ ಅಷ್ಟೇ. ಜನಾಭಿಪ್ರಾಯನೇ ಬೇರೆ ಅದ. ಅವ್ರಿಗೆ ತಾಕತ್ತಿದ್ರೆ ಬೇಕಾದ್ರೆ ಡಿಸಾಲ್ವ್ ಮಾಡಿ ಇಲೆಕ್ಷನ್ ಮಾಡಲಿ, ಜನ ಏನು ಹೇಳ್ತಾರೆ ಗೊತ್ತಾಗ್ತದೆ. ಸರ್, ಡಿ.ಕೆ. ಶಿವಕುಮಾರ್ ಹೇಳ್ತಾ ಇದ್ದಾರೆ, ಸಿದ್ದರಾಮಯ್ಯ ಅವರ ಜೊತೆಗೆ ಹಿಂದೆ ಇದ್ದೇನೆ, ಹೀಗೆ ಇದ್ದೇನೆ, ಮುಂದೆನೂ ಇರ್ತೇನೆ, ಸಾಯೋವರೆಗೆ ಇರ್ತೇನೆ. ಯಾರು? ಡಿ.ಕೆ. ಶಿವಕುಮಾರ್ ಅವರು, ಸಿದ್ದರಾಮಯ್ಯ ಅವರು. ಅದು ತುಟಿಯಿಂದ ಬರುವ ಮಾತು, ಹೃದಯದಿಂದ ಬರುವ ಮಾತು ಅಲ್ಲದು. ಸರ್, ಬಿಜೆಪಿ ಭಿನ್ನ ಮತ ಬಗ್ಗೆ ಏನು ಹೇಳ್ತೀರಿ? ಬಿಜೆಪಿ ಒಳಗೆ ಭಿನ್ನ ಮತನೇ ಇಲ್ಲ. ಸರ್, ತಾವೇನ ಇದು ಕೊಟ್ರಿ, ಕೋರ್ ಕಮಿಟಿಗೆ ತಾವ ಒಂದು ಇದು ಕೊಟ್ರಿ, ರೆಬಲ್ಸ್ ವಿರುದ್ಧ ಕ್ರಮ ಕೈಗೊಳ್ಳಿಕ್ಕೆ ಅನ್ನೋ ಇಲ್ಲ. ನಮ್ಮ ಪಾರ್ಟಿ ಒಳಗೆ ಅಂಥ ಕೆಲಸ ಯಾರಿಗೂ ಮಾಡೋದಿಲ್ಲ. ಗೂಡಿಸೋದು ಕೆಲಸ ಮಾಡ್ತೇನೆ, ಕಳೆಯುವ ಕೆಲಸ ಮಾಡೋದಿಲ್ಲ. ಕಾಂಗ್ರೆಸ್ ಸರ್ಕಾರದಲ್ಲಿ ಅಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ಒಳ ಜಗಳಗಳು ಜೋರಾಗಿವೆ ಎಂದು. ಅಯ್ಯೋ, ಇದನ್ನು ಯಾರು ಹೇಳ್ತಿದ್ದಾರೆ ನೋಡಿ. ಅವ್ರ ಪಕ್ಷದಲ್ಲಿ ಯಾವ ರೀತಿ ಒಳ ಜಗಳಗಳಿವೆ ಅದನ್ನು ತಾವು ನೋಡ್ಕೊಬೇಕು. ನಾವು ಮಾತಾಡೋಕ್ಕಾಗಲ್ಲ ಆ ಮಾತುಗಳನ್ನು. ಯಾಕಪ್ಪ ಅಂತಂತಂದರೆ ಯಡಿಯೂರಪ್ಪನವ್ರ ಮಗ ವಿಜಯೇಂದ್ರ ಸಾಹೇಬ್ರದೊಂದು ಬೇರೆ ಬಣ, ಅದೇ ರೀತಿ ಯತ್ನಾಳ್ ಸಾಹೇಬ್ರದೊಂದು ಬೇರೆ ಬಣ ಅಲ್ವಾ? ಸೊ ಇವರಿಬ್ಬರದು ಬೇರೆ ಬೇರೆ ಬಣಗಳ ಮಧ್ಯೆ ತುಂಬ ಜೋರಾಗಿ ಸಂಘರ್ಷ ನಡೀತೈತೆ. ಬಿ ಜೆ ಪಿ ನಾವು ಹ್ಯಾಂಡಲ್ ಚೆನ್ನಾಗಿ ಮಾಡ್ತೀವಿ, ನೀವು ಹ್ಯಾಂಡಲ್ ಚೆನ್ನಾಗಿ ಮಾಡ್ತಿದ್ದಿಲ್ಲ, ಹಾಗೆ ಹೀಗೆ. ಸರ್, ನಿಮ್ಮ ತಾಟದಲ್ಲೇ ಅಂದರೆ ನಿಮ್ಮ ತಿನ್ನೋ ಪ್ಲೇಟ್ನಲ್ಲೇ ದನ ಬಿದ್ದೈತೆ, ಬೇರೆಯವ್ರು ನೊಣ ಹುಡುಕಾಡ್ತಿದ್ರಲ್ಲ ಸರ್. ಕಾಂಗ್ರೆಸ್ನವರು ಸಿಂಪಲ್ಲಾಗಿ ತಮ್ಮದೇನು ಬೇಕೋ ಅದನ್ನು ನೋಡ್ಕೊಂಡವ್ರೆ. ಅಂದರೆ ಅವ್ರು ಒಳ ಜಗಳಗಳಿದ್ರೂ ಕೂಡ ಒಳಗಿಂದ ಒಳಗೇನೆ ಅವ್ರು ಬಗೆಹರಿಸ್ಕೊಂತವ್ರೆ. ಈ ರೀತಿ ಬಹಿರಂಗವಾಗಿ ನೀವು ಹಾಗೆ ನೀವು ಹೀಗೆ ಅವರಿದ್ದರೆ ಸೋಲ್ತೀರಾ, ಅವ್ರನ್ನ ತೆಗಿಬೇಕು ಅಂತ ಹೇಳ್ತಿಲ್ಲ. ಮೊದಲು ನಿಮ್ಮಲ್ಲಿರುವಂತಹ ಒಳ ಜಗಳಗಳನ್ನು ಕ್ಲಿಯರ್ ಮಾಡ್ಕೊಳ್ಳಿ, ಆಮೇಲೆ ಮುಂದಿನವ್ರು ನೋಡೋರಂತೆ. ಸೊ ಅದೆಲ್ಲ ಎಲ್ಲಿ ಬಿಡಿ. ಎಕ್ಸಾಕ್ಟಾಗಿ ಇವಾಗ ಇವರು ಕಾರಜೋಳ ಸಾಹೇಬರು ಹೇಳಿರೋ ಮಾತುಗಳೇನು ಕೇಳ್ಕೊಂಡು ಬರೋಣ ಬನ್ನಿ. ಸಿದ್ದರಾಮಯ್ಯನವ್ರಿಗೆ ಯಾವ್ಯಾವ ಕುರ್ಚಿ ಕಂಟಕ್ಕೆ ಬರ್ತದ ಆ ರೀತಿ ಹೇಳಿಕೆಗಳನ್ನ ಕೊಡ್ತಿರ್ತಾರೆ. ಈಗ ಕುಸ್ತಿ ನಡೆದದ್ದು ಸಿದ್ದರಾಮಯ್ಯನವ್ರಿಗೆ, ಡಿ.ಕೆ. ಶಿವಕುಮಾರ್ ಅವ್ರಿಗೆ. ನಾನು ಹೇಳೋದು ಕುಸ್ತಿ ಅಂತ ಯಾಕೆ ಹೇಳ್ತೀನಿ ಅಂದ್ರೆ, ಅವ್ರ ಪೋಸ್ಟ್ರೇ ಬೇರೆ ಅದಾವೆ, ಇವ್ರ ಪೋಸ್ಟ್ರೇ ಬೇರೆ ಅದಾವೆ. ಒಬ್ಬರದು ಸ್ವಾಭಿಮಾನಿ ಹಿಂದೂ ಸಮಾವೇಶದ, ಒಬ್ಬರದು ಏನದು ಜನಕಲ್ಯಾಣ ಸಮಾವೇಶದ. ಎರಡೂ ಪೋಸ್ಟರ್ನೇ ಬೇರೆ ಹಚ್ಚಿದಾರೆ. ಪಾರ್ಟಿ ಒಳಗೆ ಇಂಟರ್ನಲ್ ಫೈಟಿಂಗ್ ಅದ. ಸಿದ್ದರಾಮಯ್ಯನವ್ರು ತೆಗಿತೀವಿ ಅಂತ ಕರೆದು ಹೇಳಿದ್ದಕ್ಕಾಗಿ ಸಿದ್ದರಾಮಯ್ಯನವರು ಹೈಕಮಾಂಡಿಗೆ ಸಡ್ಡು ಹೊಡಿತಾ ಇದ್ದಾರೆ. ಏನತ್ತ, ನನ್ನ ತೆಗೆದ್ರಂದ್ರೆ ನೋಡತ್ತೇಳಿ ಇವತ್ತೊಂದು 50,000 ಜನರನ್ನು ಸೇರಿಸಿ ಕಾರ್ಯಕ್ರಮ ಮಾಡಲಿಕ್ಕೆ ಸಿದ್ದರಾಮಯ್ಯನವ್ರ ತಯಾರಿ. ಮತ್ತು ಬೆಳಗಾವಿಯಲ್ಲಿ ಏನಂತೀರ ನೀವು, ಬಿ ಜೆ ಪಿಯ ಒಬ್ಬ ಹಿರಿಯ ನಾಯಕ ಕುಮಾರ್ ಬಂಗಾರಪ್ಪನವರು ಒಂದು ಮಾತನ್ನು ಹೇಳಿದ್ದಾರೆ. ಎಲ್ಲ ಬಿ ಜೆ ಪಿ ನಾಯಕರು ಒಂದೇ ವೇದಿಕೆ ಮೇಲೆ ಬರ್ತಾರೆ, ಹಾಗೆ ಹೀಗೆ ಎಂದು. ಸೊ ನಿಜಕ್ಕೂ ಅವ್ರು ಒಂದೇ ವೇದಿಕೆ ಮೇಲೆ ಬರ್ತಾರಾ? ಬಂದರೆ ಏನಾಗುತ್ತೆ, ಬರಲ್ವಾ? ಎಲ್ಲ ನೀವು ಕಮೆಂಟ್ ಬಾಕ್ಸ್ ಫ್ರೀ ಐತೆ ವೀಕ್ಷಕರು. ಕಮೆಂಟ್ ಬಾಕ್ಸಲ್ಲಿ ಸಿಕ್ಕಾಪಟ್ಟೆ ಕಮೆಂಟ್ ಹಾಕ್ಬಿಡಿ, ಕಮೆಂಟನ್ನು ಚರ್ಚೆ ಹಾಕ್ಬಿಡಿ. ಒಂದೇ ವೇದಿಕೆ ಮೇಲೆ ಬರ್ತಾರೆ ಅಂತಂದರೆ. ಸೊ ಅದಕ್ಕಿಂತ ಮೊದಲು ಅವ್ರು ಏನು ಹೇಳಿದ್ದಾರೆ ಕೇಳ್ಕೊಂಡು ಬರೋಣ ಬನ್ನಿ. ರಾಜ್ಯಾಧ್ಯಕ್ಷರ ಬದಲಾವಣೆ ಏನಾದರೂ ಸೂಚನೆ ಇಲ್ಲ, ಅದ್ರ ಬಗ್ಗೆ ಎಲ್ಲ ನಾವು ಇವಾಗ ಮಾತಾಡೋದಕ್ಕಾಗಲ್ಲ. ಬಟ್ ಒಂದೇನು ಅಂದರೆ, JPC ನಮಗೆ ಕರ್ನಾಟಕದ ಮಾಡಲನ್ನು ನಾವೇನು ಹೇಳಿದ್ವಿ ಅದನ್ನು ತುಂಬ ಅಪ್ರಿಷಿಯೇಟ್ ಮಾಡ್ತು. ಅಂದರೆ ಈ ಥರ ಇಂದ ಎಕ್ಸೆಲ್ ಶೀಟ್ನಲ್ಲಿ ಮಾಡಬೇಕು, ಇದನ್ನೆಲ್ಲ ಕಂಪ್ಲೀಟಾಗಿ ಡೆವಲಪ್ ಮಾಡಬೇಕು, ಇದನ್ನು ಇಡೀ ದೇಶಕ್ಕೆ
ನಾವು ಇದನ್ನು ಕರ್ನಾಟಕದ ವಕ್ಫ್ ಹೋರಾಟವನ್ನು ಇಟ್ಕೊಂಡು ನಾವು ರೋಲ್ ಮಾಡಲ ಇಟ್ಕೊಂಡು ವಿ ವಿಲ್ ಪ್ರೆಸ್ ಇಟ್ ಆನ್ ದ ಎಂಟೈರ್ ಸ್ಟೇಟ್ಸ್ ಆಫ್ ಇಂಡಿಯಾ ಅಂತೇಳಿ ಅವರು ದೇಶದ ಎಲ್ಲ ರಾಜ್ಯಗಳಿಗೂ ಕೂಡ ಇದನ್ನು ಮಾಹಿತಿನ ತರಿಸ್ಕೊಂಡು ಭೇಟಿ ಬಳಿಕ ಬಿಜೆಪಿಲಿರ್ತಕ್ಕಂಥ ಬಣ ಬಡಿದಾಟ ನಿಲ್ಲುತ್ತೆ ಅಂತ ಹೇಳಿ ಐ ಹೋಪ್ ಸೊ. ನಮಗೂ ಕೂಡ ಅದು ಆಸೆ ಇದೆ. ಆದಷ್ಟು ಬೇಗ BJP ಎಲ್ಲರೂ ಕೂಡ ಒಂದು ಪ್ಲ್ಯಾಟ್ಫಾರ್ಮಿಗೆ ಬಂದುಬಿಟ್ಟು BJP ನಮ್ಮ ಇನ್ನೂ ಒಂದು 1000 ದಿನ ಇದೆ ಅಷ್ಟೇ ಎಲೆಕ್ಷನ್ಸಿಗೆ, ಅಸೆಂಬ್ಲಿ ಎಲೆಕ್ಷನ್ಸಿಗೆ. 3 ವರ್ಷ ಅಂದರೆ ಏನು ಭಾಳ ನಿಮಗೇನಾದರೂ ಸೂಚನೆ ಕೊಡ್ತಾರೆ? ಇಲ್ಲ, ಹೈಕಮಾಂಡ್ ಹೆಂಗೆ ಸೂಚನೆ ಕೊಡ್ತದೆ. ನಾವು ವಕ್ಫ್ ಬೋರ್ಡಿಗೆ ಹೋದವರಿಗೆ ಅಪ್ರಿಸಿಯೇಷನ್ ಕೊಟ್ಟಿದೆ. ಯತ್ನಾಳ್ ಅವರಿಗೆ ಮಾಹಿತಿ ಕೊಟ್ಬಿಟ್ಟು ಕರೆಕ್ಟಾಗಿ ಅವರು ಸರಿಯಾದಂಥ ಹಾದಿಯ ಹೋರಾಟವನ್ನು ಮಾಡಿದ್ದೀರಿ, ವಿ ಆರ್ ವಿತ್ ಯು ಅಂತ ಇದು ಯತ್ನಾಳ್ ಅವ್ರಿಗೂ ಕೊಟ್ಟಿದೆ. ನೋಟಿಸಿಗೆ ಅವರಿಗೆ ಸಮರ್ಥರಿದ್ದಾರೆ, ಅವರು ಉತ್ತರ ಕೊಟ್ಟಿದ್ದಾರೆ. ಥ್ಯಾಂಕ್ ಯು. ಕುಮಾರ್ ಬಂಗಾರಪ್ಪನವರು ವಿಜಯೇಂದ್ರ ಅವ್ರ ವಿರುದ್ಧ ಕಿಡಿಕಾರಿದ್ದಾರೆ. ಯಾಕಪ್ಪ ಈ ಮಾತು ಹೇಳ್ತಿದ್ದೀವಿ ಅಂತಂದರೆ ವಕ್ಫ್ ಕಮಿಟಿ ವಿರುದ್ಧ ಮೊದಲನೇದಾಗಿ ಹೋರಾಟ ಮಾಡಿದ್ದು ನಾವು. ಅಂದರೆ ಯತ್ನಾಳ್ ಅವರ ಏನಂತಾರೆ ನೀವು ಒಂದು ಬಣ ಈ ಒಂದು ಹೋರಾಟಕ್ಕೆ ಫಸ್ಟ್ ಕೈ ಹಾಕಿತ್ತು. ಆದರೆ ಅದನ್ನು ಟೇಕ್ ಓವರ್ ಮಾಡ್ಕೊಬೇಕು, ಈ ಒಂದು ಏನಂತಾರೆ ನೀವು ಯತ್ನಾಳ್ ಬಣವನ್ನು ಲೋ ಮಾಡಬೇಕು ಅಂತ ಹೇಳಿ ನಮ್ಮ ಜೊತೆಗೆ ಜಿದ್ದಿಗೆ ಬಿದ್ದಿದ್ದಾರೆ ಅನ್ನುವಂಥ ಮಾತುಗಳನ್ನು ಕೂಡ ಬಂಗಾರಪ್ಪನವರು ಅಂದರೆ ಕುಮಾರ್ ಬಂಗಾರಪ್ಪನವರು ಹೇಳ್ತಾ ಇದ್ದಾರೆ. ಸೊ ನಿಜಕ್ಕೂ ವಿಜಯೇಂದ್ರ ಸಾಹೇಬರು ಏನಂತಾರೆ ನೀವು ಯತ್ನಾಳ್ ಬಣದಿಂದ ಅವ್ರ ಜೊತೆಗೆ ಜಿದ್ದಾಜಿದ್ದಿ ಮಾಡ್ತಿದ್ದಾರೆ. ಜಿದ್ದಾಜಿದ್ದಿ ಮಾಡಿದ್ರೆ ಯಾರಿಗ್ರಿ ಮೋಸ, ಯಾರಿಗ್ರಿ ಹಾನಿ? BJPಗರಿಗೆ ಹಾನಿ. ಯಾಕಪ್ಪ ಅಂತಂತಂದರೆ ಹೋಲ್ ಓವರ್ ಭಾರತ ನಾವು ನೋಡೋದಾದರೆ BJP ಎಲ್ಲ ರಾಜ್ಯಗಳಲ್ಲೂ ತಮ್ಮದೇ ಆದಂಥ ಒಗ್ಗಟ್ಟನ್ನು ತೋರಿಸುತ್ತೆ. ಆದರೆ ಕರ್ನಾಟಕದ ವಿಷಯಕ್ಕೆ ಬಂದಾಗ ಮಾತ್ರ BJPಗೆ ಏನಂತೀರ ನೀವು ಒಂದು ಸ್ವಲ್ಪ ರೋಗ ಪಡೆದಾಗ ಆಗುತ್ತೆ ಅಲ್ವಾ? ಯಾಕಂತಂದರೆ ಇಲ್ಲಿ ಒಬ್ಬರನ್ನ ಕಂಡ್ರೆ ಒಬ್ರಿಗೆ ಆಗಲ್ಲ. ಸೊ ಅದೇ ಕಾರಜೋಳ ಸಾಹೇಬ್ರು ಹೇಳ್ತಾರೆ ಕಾಂಗ್ರೆಸ್ನಲ್ಲಿ ಒಳ ಜಗಳಗಳು ತುಂಬ ಇವೆ ಅಂದು. ಹೋಗಲಿ ಬಿಡಿ, ಇವ್ರು ನಮ್ಮ ಬಂಗಾರಪ್ಪನವ್ರ ಸಾಹೇಬ್ರು ಏನು ಹೇಳಿದ್ದಾರೆ ನೋಡ್ಕೊಂಬರೋಣ ಬನ್ನಿ. ಏನು ಸಂದೇಶ ಕೊಡ್ತಾ ಇದ್ದಾರೆ ಅವರು ಯಾತಕ್ಕೋಸ್ಕರ ಹೋಗಿ ಸೇಮ್ ಅದೇ ರೈತರ ಹತ್ರ ಅದೇ ಜಾಗದಲ್ಲಿ ಹೋಗೋದ್ರಿಂದ ಎಷ್ಟು ಪ್ರಯೋಜನ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಒಂದು ವೇಳೆ ಹಾಗೇನಾದರೂ ಹೋಗಬೇಕು ಅಂದಿದ್ದರೆ ನಾವು ಈ ಕಡೆಯಿಂದ ಶುರು ಮಾಡಿದ್ದೀವಿ, ಇವ್ರು ಈ ಕಡೆ ಚಾಮರಾಜನಗರ ಮೈಸೂರು ಈ ಕಡೆಯಿಂದ ಏನಾದ್ರು ಶುರು ಮಾಡಿದರೆ ಏನೋ ಒಂದು ಹೋರಾಟ ಅಂತೇಳಿ ಇದನ್ನು ಇದನ್ನು ಮಾಡೋದೇನು ಅಂದರೆ ನಾವು ವಕ್ಫಿನ ರೈತರ ಎದುರುಗಡೆ ಹೋಗಿ ನಾವು ವಕ್ಫಿನ ವಿಚಾರವಾಗೇ ಹೋದ್ವಿ. ಅವ್ರು ಇವಾಗ ರಾಜಕೀಯವಾಗಿ ಶಕ್ತಿ ಪ್ರದರ್ಶನ ಮಾಡೋದಕ್ಕೆ ಹೋಗೋದ ರೀತಿಯಲ್ಲಿ ರೈತರಿಗೆ BJP ಅವರು ಎಲ್ಲರೂ ಸೇರ್ಕೊಂಡು ರಾಜಕಾರಣ ಮಾಡ್ತಾ ಇದ್ದಾರೆ ಅನ್ನುವಂಥ ಸಂದೇಶ ಹೋಗ್ತಾ ಇದೆ ಅಲ್ಲ? ಒಂದೊಂದು ಸರಿ ಆಗುತ್ತೆ, ಈ ಥರ ಎಲ್ಲ ಪಾಲಿಟಿಕಲ್ ಲೈನಲ್ಲಿ ಯೋಚನೆ ಮಾಡಿದಾಗ ಆಗುತ್ತೆ. ಬಟ್ ನಾವು ವಕ್ಫ್ ಹೋರಾಟವನ್ನು ಮಾಡೋರಿಗೆ ನಮಗೆ ಇದು ಸಂಬಂಧ ಇಲ್ಲದಿರ್ತಕ್ಕಂಥ ವಿಚಾರ. ನಮಗೆ ಯಾರಿಗೂ ಮೋಸ್ಟ್ಲಿ ಆಗಿರ್ಬೋದು ಅಂತೇಳಿ ಅನಿಸುತ್ತೆ. ಬಟ್ ಅವರು ಜಿದ್ದಿಗೆ ನಮ್ಮ ಹತ್ರ ಬೀಳೋದಕ್ಕಿಂತ ಯಾವ ಸ್ಥಾನವನ್ನು ಕೊಟ್ಟಿದ್ದಾರೆ ಅದನ್ನು ಗಟ್ಟಿ ಮಾಡಿಕೊಂಡು ಇದನ್ನು ಮಾಡಬೇಕಂತ ಅವಶ್ಯಕತೆ ಅದು ಲೂಸ್ ಆಗುತ್ತೆ. ಇದಾಗಿತ್ತು ಈವರೆಗಿನ ಪ್ರಮುಖ ಸುದ್ದಿಗಳು. ಇನ್ನಷ್ಟು ಸುದ್ದಿಗಳಿಗಾಗಿ ಸದಾ ನೋಡ್ತಾ ಇರಿ H16. ಇದು ಸತ್ಯದ ಕೈಗನ್ನಡಿ.